ಉತ್ತರ ಪ್ರದೇಶದಲ್ಲಿ ಸೋ ಕಾಲ್ಡ್ ಯೋಗಿ ಲ್ಯಾಂಡ್ ಅಂತ ಏನು ಹೇಳ್ತೀವಿ, ಅಲ್ಲಿ ದಲಿತರು ಹಾಗೂ OBC ಸ್ಟೂಡೆಂಟ್ಸ್ ಏನಿದ್ದಾರೆ, ಯಾರು ಟೀಚರ್ಸ್ ಜಾಬ್ಸ್ಗೋಸ್ಕರ ಅಪಾಯಿಂಟ್ ಮಾಡಿದ್ರು, ಅವರೆಲ್ಲ ಬೀದಿಗಿಳಿದ್ಬಿಟ್ಟು ಈ ಯೋಗಿ ಸರ್ಕಾರ, ಮೋದಿ ಸರ್ಕಾರ ಹಾಗೂ BJP ಸರ್ಕಾರದ ವಿರುದ್ಧ ಚೀಮಾರಿ ಆಗ್ತಾರೆ. ಒಂದ್ಸತಿ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. यही हमारा भविष्य है, यही हमारा भूतकाल था, यही हमारा भविष्य है। हम यही करेंगे, हम यही करेंगे। ये हमारा भविष्य है, इस सरकार में हमारा भविष्य है। हम दलित पिछड़े हैं, अब मेरा ये भविष्य है। मैं दलित हूँ, ये मेरा भविष्य है। अरे मेरा भविष्य है, मेरा भूतकाल भी यही था, मेरा भविष्य भी है। अब हम लोग रोड पे नहीं चल पाएंगे। ಸ್ನೇಹಿತರೆ, ಅಲ್ಲಿ OBC ಹುಡುಗರಿಗೆ, ದಲಿತ ಹುಡುಗರಿಗೆ ಬೇಕಾಬಿಟ್ಟಿ ಪೊಲೀಸರಿಂದ ಓಡಿಸಿದ ಈ ದರಿದ್ರ BJP ಸರ್ಕಾರ, ಯೋಗಿ ಸರ್ಕಾರ, ಮೋದಿ ಸರ್ಕಾರಕ್ಕೆ ಒಂದು ಚೀಮಾರಿ ಹಾಕಿ ಸ್ಟೇಟ್ ಅಲ್ಲಿ 69,000 ಟೀಚರ್ ಉದ್ಯೋಗಗಳಿತ್ತು. ಆ ಟೀಚರ್ ಉದ್ಯೋಗಗಳಲ್ಲಿ ರಿಸರ್ವೇಶನ್ ಕೊಡೋದ್ರಲ್ಲಿ ದಲಿತರಿಗೂ, SCಗೂ, ಅದರಲ್ಲಿ OBCಗಳಿಗೂ ದೊಡ್ಡ ಮೊತ್ತದ ಒಂದು ಷಡ್ಯಂತ್ರ ನಡೆದ್ಬಿಟ್ಟು ಬಹಳಷ್ಟು OBCಗಳಿಗೆ ಯಾರು 27% ಕೊಡಬೇಕಾಗಿತ್ತು ಅವ್ರಿಗೆ ಬರೀ 3.86% ಕೊಟ್ಟಿದ್ದಾರೆ. ಅದೇ ರೀತಿ SCಗೆ 21% ಕೊಡೋ ಕಡೆ 16.2% ಕೊಟ್ಟಿದ್ದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ, ಎಲಿಜಿಬಲ್ OBC ಕ್ಯಾಂಡಿಡೇಟ್ಸ್ನೆಲ್ಲ ಅವ್ರನ್ನ ಇನ್ಎಲಿಜಿಬಲ್ ಮಾಡ್ಬಿಟ್ಟು, ಅಲ್ಲಿ OBC ಕ್ಯಾಟಗರಿಯಲ್ಲಿ ಫಿಲ್ ಮಾಡೋಕೆ ಸ್ಟೂಡೆಂಟ್ಸೇ ಇಲ್ಲ ಅಂದ್ಬಿಟ್ಟು ಎಲ್ಲ OBC 27% OBCಗಳಲ್ಲಿ ಮಾತ್ರ 3.86% ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಅಪ್ಪರ್ ಕ್ಯಾಸ್ಟ್ನ, ಬ್ರಾಹ್ಮಣರನ್ನ, ಬನಿಯಾಗಳನ್ನ, ಕ್ಷತ್ರಿಯರನ್ನ ಅದರಲ್ಲಿ ಸೇರಿಸಿದ್ದಾರೆ ಸ್ನೇಹಿತರೆ. ಇದೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಇದೆ. ಇಲ್ಲ ನೀವು ಮಾಡಿರೋ ತಪ್ಪು, ಇದನ್ನೆಲ್ಲ ರೀಇನ್ಸ್ಟೇಟ್ ಮಾಡ್ಬಿಟ್ಟು 6,800 ಜನಕ್ಕೆ ನೀವು ಮತ್ತೆ ಕೊಡಬೇಕು ಅಂದ್ರೆ ಸರಿಸುಮಾರು 2019ರಿಂದ ಇವತ್ತು 2026 ಆಗಿದೆ. ಇಲ್ಲಿವರೆಗೂ 6,800 ಜನಕ್ಕೆ ಕೊಡಲೇ ಇಲ್ಲ ಈ UP ಸರ್ಕಾರ. ಇದೇ OBCಗಳು, ಇದೇ SCಗಳು, ಇದೇ STಗಳು UPಯಲ್ಲಿ 2ನೇ ಸತಿ ಮೋದಿಗೆ ವೋಟ್ ಹಾಕ್ತಾರೆ. 80ರಲ್ಲಿ ಬಹಳಷ್ಟು ಸೀಟ್ಗಳು ಕೊಡ್ತಾರೆ. 2ನೇ ಸತಿ ಯೋಗಿ ಕೊಡ್ತಾರೆ. ಅದೇ ಯೋಗಿ ಲ್ಯಾಂಡ್ ಅಲ್ಲಿ ಈ ನಿಮ್ಮ ದಲಿತರಿಗೆ ಏನಾಗ್ತಿದೆ ಗೊತ್ತಾ? ನಾನು ಅದಕ್ಕೆ ಹೇಳಿದ್ದು, ದಲಿತರೇ ಎಚ್ಚೆತ್ಕೊಳ್ಳಿ. ನೀವು ಯಾರೋ ಒಬ್ಬ ನಾರಾಯಣ ಸ್ವಾಮಿ, ಒಬ್ಬ ಗೋವಿಂದ ಕಾರಜೋಳ ಸಿಗುತ್ತೆ ಅಂದ್ಬಿಟ್ಟು ಒಂದು 3-4 ಜನ SC ಕ್ಯಾಂಡಿಡೇಟ್ಗಳು ಮಿನಿಸ್ಟರ್ ಆಗ್ಬೋದು, MLAಗಳಾಗ್ಬೋದು, MPಗಳಾಗ್ಬೋದು ಹೊರತು ನಿಮಗೆ ಏನು ಕೊಡಲ್ಲ ಇದೇ RSS BJP. ಮನುವಾದಿಗಳು ಯಾವತ್ತನ್ನ ನಿಮ್ಮ ಪರವಾಗಿ ನಿಂತಿದ್ದಾರಾ? ಯಾವತ್ತೂ ಮನುವಾದಿ BJP, ಮನುವಾದಿ ಮೋದಿ, ಮನುವಾದಿ ಯೋಗಿ ನಿಮ್ಮ ಪರವಾಗಿ ನಿಲ್ಲಲ್ಲ. ನಾನು ಅದಕ್ಕೆ ಎಲ್ಲ ದಲಿತರಿಗೆ, OBCಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇನ್ನು ಮುಂದೆ ನೀವು ಈ ಮನುವಾದಿ BJPಗೆ, ಮೋದಿಗೆ, ಯೋಗಿಗೆ, ಇವರಿಗೆ ನೀವು ವೋಟ್ ಹಾಕಿದ್ರೆ ಆ ಹುಡುಗ ಆ ಜೀಪಲ್ಲಿ ಹಾಕಿ ಪೊಲೀಸರು ಹೊಡಿತಾ ಇದ್ರೆ ಕಿರ್ಸ್ತಾವನಲ್ವಾ, ಅದೇ ನಿಮ್ಮ ಕತೆ ಆಗೋದು. ಕಟ್ಟಿಟ್ಟ ಬುದ್ಧಿ. ನೀವು ನಿಮ್ಮ ವೋಟನ್ನು ಈ ಫ್ಯಾಸಿಸ್ಟ್ BJPಗೆ ಹಾಕಿ ಏನು ಪ್ರಯೋಜನ ಇಲ್ಲ. ನೀವು ಈ ತರನೇ ನಿದ್ರಾಸ್ಥಿತಿಯಲ್ಲಿದ್ರೆ ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಚಿಪ್ಪೆ ಗತಿ ಅಂತ ನಿಮಗೆ ಹೇಳೋ ಪ್ರಯತ್ನ ಮಾಡ್ಕೊಳ್ಳಿ. ದಲಿತರೆ, ಯಾವತ್ತು ಈ BJP, RSS ನಿಮ್ಮ ಬಾಡಿಗೆ ಮನೆಗಳೇ ಹೊರತು ಯಾವತ್ತೂ ನಿಮ್ಮ ಸ್ವಂತ ಮನೆಗಳಿಗೆ ಹಾಕಕ್ಕೆ ಸಾಧ್ಯ ಇಲ್ಲ. ಸೊ ಆ ಬಾಡಿಗೆ ಮನೆಗಳು ಓನರ್ಗಳು ಯಾರಿದ್ದಾರೆ, ಇದೇ ಮನುವಾದಿಗಳು, ಇದೇ ಜಾತಿವಾದಿಗಳು, ಇದೇ BJPಗರು, ಇದೇ RSSರು ಯಾವತ್ತಿದ್ರೂ ನಿಮ್ಮನ್ನು ಉಪಯೋಗಿಸಿ ನಾಳೆ ಬೆಳಿಗ್ಗೆ ನಿಮ್ಮನ್ನ ಕಸದ ಬುಟ್ಟಿಗೆ ಎಸೆಯೋದು ಕಟ್ಟಿಟ್ಟ ಬುದ್ಧಿ. ಅದಕ್ಕೆ ರೈತರ ಜಾತಿವಾದಿ BJP ಹಾಗೂ RSS ತಿರಸ್ಕರಿಸ್ತಾ ಇದ್ರೆ ನಿಮ್ಮ ಮುಂದಿನ ಪೀಳಿಗೆ, ನಿಮ್ಮ ಮಕ್ಕಳಿಗೆ ಉಳಿಗಾಲ ಇಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಹಿಂದ್.